ನಮಸ್ಕಾರ, ತ್ರೇಸ್ ಕಿಚನ್ ಆ್ಯಂಡ್ ಲಾಕ್ಸಿಗೆ ಸ್ವಾಗತ. ನಾನಿವತ್ತು ಮುಳಿ ಸಾರು ಮಾಡ್ತಾ ಇದ್ದೇನೆ. ತುಳುವಲ್ಲಿ ಮರ್ವಾಯಿ ಸಾರು ಹೇಳ್ತಾರೆ, ಕನ್ನಡದಲ್ಲಿ ಮುಳಿ ಸಾರು ಅಂತೇಳಿ ಹೇಳ್ತಾರೆ. ಕುಂದಾಪುರ ಶೈಲಿಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಮಾಡೋದು ಅಂತೇಳಿ ಹೇಳಿ ತೋರಿಸ್ತೇನೆ, ಬನ್ನಿ. ನಾನಿವತ್ತು ಮರ್ವಾಯಿ ಕರಿ ಮಾಡ್ತಾ ಇದ್ದೇನೆ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತೇಳಿ ಹೇಳಿ ನೋಡುವ, ಬನ್ನಿ. ಇಲ್ಲಿ ತುಳುವಲ್ಲಿ ನಾವು ಮರ್ವಾಯಿ ಅಂತೇಳಿ ಹೇಳ್ತೇವೆ, ಕುಂದಾಪುರ ಭಾಷೆಯಲ್ಲಿ ಮಳಿ ಅಂತೇಳಿ ಹೇಳ್ತೇವೆ. ಅದು ಹೇಗೆ ಮಾಡೋದು ಅಂತೇಳಿ, ಕುಂದಾಪುರ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತೇಳಿ ಹೇಳಿ ನಾನು ನಿಮಗೆ ತೋರಿಸಿಕೊಡ್ತೇನೆ, ನೋಡುವ ಬನ್ನಿ. ಒಂದು 8 ಒಣಮೆಣಸು, ಒಂದು ತುಂಡು ಚಕ್ಕೆ, ಸ್ಟಾರ್ ಒಂದು 3 ತುಂಡು ಸಾಕು, ಇಷ್ಟೇ ಸಾಕು. ಒಂದು ಅರ್ಧ ಟೀ ಸ್ಪೂನಷ್ಟು ಬಡೆಸೊಪ್ಪು, ಸೋಂಪು, 3 ಲವಂಗ, 2 ಏಲಕ್ಕಿ, ಸ್ವಲ್ಪ ಒಗ್ಗರಣೆ ಸೊಪ್ಪು, ಒಂದು 5 ಎಸಳು ಬೆಳ್ಳುಳ್ಳಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿ, 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನಷ್ಟು ಕರಿಮೆಣಸು, ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ, ಅರ್ಧ ಟೇಬಲ್ ಸ್ಪೂನಷ್ಟು ಓಮ, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, 1/4 ಟೇಬಲ್ ಸ್ಪೂನಷ್ಟು ಅರಶಿನ, ಒಂದು ಇಡೀ ಕಾಯಿ, ಒಂದು ಬೌಲಷ್ಟು ಕಾಯಿ ತಗೊಂಡಿದ್ದೇನೆ. ನೋಡಿ, ಇಷ್ಟು ಕಾಯಿ ತಗೊಂಡಿದ್ದೇನೆ ನಾನು. ಇವಾಗ ಇಷ್ಟು ಸಾಮಗ್ರಿಗಳನ್ನು ಹುರಿದುಕೊಂಡು ಬರುವ. ಇವಾಗ ಇವೆಲ್ಲವನ್ನು ಹಾಕಿ ಹುರಿದುಕೊಳ್ಳುವ. ಇವಾಗ ಇದಾಗಿದೆ, ತೆಗೆಯುವ. ಇನ್ನು ಕಾಯಿಯನ್ನು ಹುರಿಬೇಕು. ಇವಾಗ ತೆಂಗಿನ ತುರಿ ಹಾಕುವ. ಇಷ್ಟು ಸಾಕು. ಇನ್ನು ಗ್ರೈಂಡ್ ಮಾಡುವ. ಇವಾಗ ಎಲ್ಲ ಮಿಕ್ಸಿಗೆ ಹಾಕುವ. ಸ್ವಲ್ಪ ನೀರು ಹಾಕೊಳ್ಳುವ. ನೋಡಿ, ಇಷ್ಟು ಪೇಸ್ಟ್ ಆಗಬೇಕು, ಜಾಸ್ತಿ ಸಣ್ಣ ಆಗೋದು ಬೇಡ, ಇಷ್ಟಾದರೆ ಸಾಕು. ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳುವ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕುವ. ನಂತರ ಈರುಳ್ಳಿ ಹಾಕುವ. ದೊಡ್ಡ ಗಾತ್ರದ ಈರುಳ್ಳಿ ನಾನು ಈ ಥರ ಕಟ್ ಮಾಡಿ ಹಾಕೊಳ್ತೇನೆ. ನೀವು ಸಣ್ಣದಾಗಿ ಬೇಕಾದರೂ ಕಟ್ ಮಾಡಿ ಹಾಕ್ಕೊಳ್ಬೋದು. ಸ್ವಲ್ಪ ಒಗ್ಗರಣೆ ಸೊಪ್ಪು, ಇವಾಗ ಫ್ರೈ ಮಾಡುವ. ಇವಾಗ ಈರುಳ್ಳಿ ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕುವ. 2 ನಾನು ಇಲ್ಲಿ ಟೊಮೆಟೊ ತಗೊಂಡಿದ್ದೇನೆ. ಸ್ವಲ್ಪ ಹುಳಿ ಹಾಕಲಿಕ್ಕಿದೆ, 2 ಟೊಮೆಟೊ ಸಾಕು. ಇವಾಗ ತೊಳೆದಿಟ್ಟ ಮುಳಿ ಹಾಕುವ.
ಇವಾಗ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಿದ್ದೇನೆ ನಾನಿಲ್ಲಿ. ಮಿಕ್ಸ್ ಮಾಡುವ. ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ಮತ್ತು ಮಸಾಲೆ ಹಾಕಿದರೆ ಮಸಾಲೆ ಎಲೆಯಲ್ಲಿ ಬೇಯ್ತದೆ. 2 ನಿಮಿಷ ಹೀಗೆ ಬೇಯಲಿ, ಮತ್ತು ಮಸಾಲೆ ಹಾಕುವ. ಮಸಾಲೆಯಲ್ಲಿ ಬೇಯಲಿ, ಅಲ್ಲದಿದ್ದರೆ ಅದರ ಒಳಗಿದ್ದು ಮಾಂಸ ಎಲ್ಲ ಉದುರಿ ಹೋಗ್ತದೆ. ಇವಾಗ ಇದೇ ಸಣ್ಣ ಗಾತ್ರದ ಹುಳಿ ನಾವು ಸ್ವಲ್ಪ ನೀರು ಹಾಕಿ ಹಿಚ್ಕಿ ಹಾಕುವ. ಸ್ವಲ್ಪನೇ ಸಾಕು, ನಾವು ಟೊಮೆಟೊ ಹಾಕಿದ್ದೇವಲ್ವ ಅದರದ್ದು ಹುಳಿ ಕೂಡ ಇರ್ತದೆ. ಹಾಗೆ ಇವಾಗ 2 ನಿಮಿಷ ಆಗಿದೆ. ಮಸಾಲೆ ಹಾಕುವ ನಾವು. ಸ್ವಲ್ಪ ನೀರು ಹಾಕಿ ಬೇಯಲಿಡುವ. ಜಾಸ್ತಿ ತೆಳು ಮಾಡೋದು ಬೇಡ, ಅದ ದಪ್ಪ ಇರಲಿ. ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಆವಾಗ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಈಗ ಒಂದು ಸ್ವಲ್ಪ 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ. ನೋಡಿ, ಇಷ್ಟು ದಪ್ಪ ಇರಬೇಕು. ಜಾಸ್ತಿ ತೆಳು ಸಹ ಬೇಡ, ಜಾಸ್ತಿ ದಪ್ಪ ಸಹ ಬೇಡ. ಇಷ್ಟಿದ್ರೆ ಸಾಕು. ಇದು ಕುದ್ದು ಸರಿ ಆಗ್ತದೆ. ಸ್ವಲ್ಪ ಇನ್ನು ಸ್ವಲ್ಪ ದಪ್ಪ ಬರ್ತದೆ. ಇದು ಕುದೀಲಿ ಈಗ. ಇವಾಗ ಆಗಿದೆ. ಮುಳಿ ಕರಿ, ಮುಳಿ ಸಾರು ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.